ನಮಸ್ತೆ ನನ್ನ ಪ್ರೀತಿಯ ಜನತೆಗೆ. ನಾನು ಕರ್ನಾಟಕ ಗೋವು ರಕ್ಷಕ ಸೇನೆಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಪ್ರಶ್ನೆ ಬಂದು ಆರ್ಯವರ್ಧನ್ ಗುರೂಜಿ ಅವರಿಗೆ. ಇದನ್ನೆಲ್ಲ ನಾನೀಗ ನೆಕ್ಸ್ಟ್ ಏನೆಲ್ಲ ಮಾತಾಡ್ತಾ ಹೋಗ್ತೀನಿ ಅದೆಲ್ಲ ನಿಮಗೆ ಅರ್ಥ ಆಗ್ಬೇಕು ಅಂತ ಅಂದ್ರೆ ನಾನೊಂದು ಸಣ್ಣ ಕ್ಲಿಪ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡ್ಕೊಂಡು ಬನ್ನಿ ಮಾತಾಡೋಣ. ಖಂಡಿತಲ್ಲೂ ಕೂಡ ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತಾರೆ. ಹಸುಗೆ ನಾವು ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100% ಅವರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ನ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರ್ದು ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಆಮೇಲೆ ಏನಂದ್ರೆ ಇವಾಗ ನಾನು ಕೇಳೋಣ ಅಂತಿದ್ದೆ, ಈಗ ಎಲ್ಲಾ ಕಡೆ ಸುದ್ದಿ ಹಬ್ತಾ ಇದೆ. ಇವತ್ತು ಏನಂತಂದ್ರೆ ಆರ್ಯವರ್ಧನ್ ಗುರೂಜಿ ಅವ್ರದ್ದು ಇತ್ತೀಚೆಗಷ್ಟೇ ಒಂದು ವಿಡಿಯೋ ವೈರಲ್ ಆಗಿತ್ತು. ಹಾಗಾಗಿ ಅವ್ರ ಮೇಲೆ ಎಫ್ಐಆರ್ ಆಗಿದೆ. ಗೋವು ರಕ್ಷಕ ಸಂಘದವ್ರು ಹೋಗಿ ಎಫ್ಐಆರ್ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ. ಈಗ ನೀವು ಏನು ಆಗೇ ಇಲ್ಲ ಅಂತ ಹೇಳ್ತಿದ್ರೆ, ನೋಟಿಸ್ ಏನು ಬಂದಿಲ್ಲ. ನೆಗೆಟಿವ್ ಮಾರ್ಕೆಟ್ ಆದ್ರೆ ಅದನ್ನೆಲ್ಲ ಪಾಸಿಟಿವ್ ಆಗಿ ರೋಡ್ ಹಾಕ್ಬಿಟ್ಟು ಆಮೇಲೆ ಜನಗಳಿಗೆ ಲೈಟ್ ಹಾಕೋದು ನಮಗೆ ಗೊತ್ತಿಲ್ಲ. ಈಗ ಹೇಳಿ ಆರ್ಯವರ್ಧನ್ ಗುರೂಜಿ ಅವರೇ, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತ ಸ್ಟೇಟ್ಮೆಂಟ್, ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್. ಶ್ರೀಮಾತೆ ಮಹಾಲಕ್ಷ್ಮಿಯ ವಾಸಸ್ಥಾನದ ಬಗ್ಗೆ ನೀವು ಮಾತಾಡಿರೋಂಥದ್ದು. ನಾನು ಆ ಪದನ ಉಪಯೋಗಿಸಕ್ಕೆ ಇಷ್ಟಪಡಲ್ಲ. ನಾನು ಆ ಪದದ ಜಾಗದಲ್ಲಿ ಡ್ಯಾಶ್ ಅಂತ ಉಪಯೋಗಿಸಕ್ಕೆ ಇಷ್ಟಪಡ್ತೀನಿ. ಆದ್ರೆ ಮಾತೆ ಮಹಾಲಕ್ಷ್ಮಿ ವಾಸಸ್ಥಾನದ ಬಗ್ಗೆ ನೀವು ಈ ತರ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ನನ್ನ ವಾದ. ನಿಮ್ಮ ಮೇಲೆ ಕರ್ನಾಟಕ ಗೋವು ರಕ್ಷಕ ಸೇನೆಯವರು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅನ್ನೋದನ್ನ ಲೈವ್ ಟೆಲಿಕಾಸ್ಟ್ ಅಲ್ಲಿ ನಿಮ್ಮ ಹತ್ರ ಆಂಕರ್ ಕೇಳ್ತಾರೆ. ಅವಾಗ ನೀವು ಹೇಳ್ತೀರಾ ನನಗ್ ಗೊತ್ತಿಲ್ಲ, ನನಗ್ ನೋಟಿಸ್ ಬಂದಿಲ್ಲ, ಬಂದ್ರು ನಾನೇನು ತಲೆ ಕೆಡಿಸ್ಕೊಳಲ್ಲ ಅಂತ. ಆಮೇಲೆ ಒಬ್ಬ ಹೆಸರಾಂತ ನಟನ್ ಹೆಸರು, ಅವ್ರ ಬ್ಯಾಡ್ ಟೈಮ್ ನಡೀತಾ ಇದೆ, ಅವ್ರ ಹೆಸರನ್ನ ತಗೊಂಡು ನೀವು ಮಾತಾಡ್ತೀರಾ. ನಮ್ಮ ಗೋರಕ್ಷಕ ಸೇನೆಯವರು ನಿಮ್ಮ ಹತ್ರ ಕೋರಿಕೆ ಇಟ್ಟಿರುವುದೇನು? ನೀವು ಮಾಡಿರುವಂತ ಶ್ರೀಮಾತೆ ಮಹಾಲಕ್ಷ್ಮಿಯ ವಾಸಸ್ಥಾನದ ಬಗ್ಗೆ ನೀವು ಹೇಳಿರುವಂತ ಅವಹೇಳನಕಾರಿ ಸ್ಟೇಟ್ಮೆಂಟ್ ತಪ್ಪು. ಅದಕ್ಕೋಸ್ಕರ ಒಂದು ಕ್ಷಮೆ ಕೋರಿ ಅನ್ನೋದಷ್ಟೇ ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು. ನೀವು ಅದಕ್ಕೆ ಹೆಸರಾಂತ ನಟರ ಹೆಸರನ್ನೆಲ್ಲ ತಗೊಳ್ತೀರಾ, ನಾನು ಅದಕ್ಕಿಂತ ರಾಂಗ್ ಅಂತ ಹೇಳ್ತೀರಾ. ಇದು ಲೈವ್ ಅಲ್ಲಿ ಕುತ್ಕೊಂಡು ಧಮ್ಕಿ ಹಾಕ್ತಿದ್ದೀರಾ ಅಂತ ನಿಮಗ್ ಅನ್ಸಲ್ವಾ? ಆಮೇಲೆ ಹೇಳ್ತೀರಾ ಸಣ್ಣ ಪುಟ್ಟ ಯೂಟ್ಯೂಬರ್ಸು ಏನೋ ಕಲೆಕ್ಷನ್ ಕಾಸಿಗೋಸ್ಕರ ಬಂದು ನಿಲ್ತೀರಾ. ಗುರುಜಿ ಅವರೇ, ಸಣ್ಣದ್ರಿಂದನೇ ದೊಡ್ಡದಾಗಿ ಪ್ರತಿಯೊಬ್ರು ಬೆಳೆಯೋದು. ನಾನು ಒಂದು ಯೂಟ್ಯೂಬರ್, ನನಗೂ 11,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ನಾವು ಅನ್ನೋದು ನಮಗ್ ಗೊತ್ತು. ಮತ್ತೊಂದು, ನೀವ್ ಹೇಳ್ತೀರಾ ನನ್ಗೆ 3 ಕೋಟಿ ಫಾಲೋವರ್ಸ್ ಇದ್ದಾರೆ, 3,000 ಕೋಟಿ ಫಾಲೋವರ್ಸ್ ಇದ್ದಾರೆ. ನಿಮಗ್ ಅನ್ಸಲ್ಲ ಈ ತರ ನಮ್ಮ ಧಾರ್ಮಿಕ ಭಾವನೆ ಬಗ್ಗೆ, ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಿಕರು ನಮ್ಗೆ ಹೇಳ್ಕೊಂಡ್ ಬಂದಿರೋ ಅಂತ ಒಂದು ವಿಚಾರಗಳ ಬಗ್ಗೆ ನೀವು ಅಷ್ಟು ಜನರಿಗೆ ದಾರಿ ತಪ್ಪಿಸ್ತಿದ್ದೀರಾ ಅಂತ ನಿಮಗ್ ಅನ್ಸಲ್ವಾ? ಅದ್ ಎಲ್ಲಿ ಉಲ್ಲೇಖ ಇದೆ ಗುರುಗಳೇ, ನನ್ಗೆ ಹೇಳಿ. ಮಹಾಲಕ್ಷ್ಮಿಯ ವಾಸಸ್ಥಾನ ನನ್ನ ಡ್ಯಾಶು, ನಿಮ್ಮ ಡ್ಯಾಶು, ಮತ್ತೊಬ್ಬರ ಡ್ಯಾಶ್ ಅಲ್ಲಿ ಇದೆ ಅಂತ ಹೇಳ್ತೀರಲ್ಲ. ಗೋಮಾತೆಯ ಹಿಂಭಾಗಕ್ಕೆ ನಾವು ನಮಸ್ಕರಿಸೋ ಕಾರಣ ಏನು? ಸರಿ ಬಿಡಿ, ನಾನ್ ಬೇರೆ ಏನು ಮಾತಾಡಲ್ಲ. ಗೋ ರಕ್ಷಕ ಸೇನೆಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಗೋಮಾತೆಯನ್ನೇ ಮುಂದೆ ಇಟ್ಕೊಂಡು ಮಾತಾಡ್ತೀನಿ ಗುರುಜಿ ನಾನು ನಿಮ್ಮ ಹತ್ರ. ನೀವು ಒಂದು ಸಣ್ಣ ಕತೆ, ನಮ್ಮ ಪೂರ್ವಿಕರು ನಮಗೆ ಹೇಳಿರುದು, ನಾವು ಕೇಳ್ತಾ ಬೆಳೆದಿರುದು, ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸ್ಬೇಕು ಅಂತ ಆಯ್ತಂತೆ. ಅವಾಗ ಪ್ರತಿ ದೇವತೆಗಳು ಗೋಮಾತೆ ಶ್ರೇಷ್ಠ ಅಂತ ಹೇಳ್ಕೊಂಡು ಪ್ರತಿ ದೇವತೆಗಳು ಒಂದೊಂದು ಸ್ಥಾನನ ತಗೊಂಡ್ರು, ಮುಕ್ಕೋಟಿ ದೇವರುಗಳು. ಕೊನೆಯಲ್ಲಿ ಅಂತಿಮವಾಗಿ ಲಕ್ಷ್ಮಿ ಮತ್ತೆ ಸರಸ್ವತಿ ಬಂದಾಗ ಗೋಮಾತೆ ಹೇಳಿದ್ರಂತೆ, ಇಡೀ ದೇಹವನ್ನು ಎಲ್ಲರೂ ತಗೊಂಡಾಯ್ತು, ಸ್ಥಾನ ಕೊಟ್ಟಾಯ್ತು, ಉಳ್ದಿರುವುದು ನನ್ನ ಹಿಂಭಾಗ, ನಿಮ್ಗೆ ಏನು ತೊಂದ್ರೆ ಇಲ್ಲ ಅಂದ್ರೆ ಅಲ್ಲಿ ನೀವು ನೆಲೆಸ್ಬೋದು ಅಂತ. ಆಗ ತಾಯಿ ಮಹಾಲಕ್ಷ್ಮಿ ಮತ್ತೆ ಸರಸ್ವತಿ ಆಗ್ಬೋದು ನಮಗೆ ಅದೇ ಶ್ರೇಷ್ಠ ಅಂತ ಹೇಳಿ ಅಲ್ಲಿ ನೆಲೆಸಿದ್ರು. ಈ ರೀಸನ್ನಿಗೆ ನಾವೇನ್ ಮಾಡ್ತೀವಿ, ಗೋಮಾತೆ ಹಿಂಭಾಗಕ್ಕೆ ಕೈ ಮುಗ್ದು ನಮಸ್ಕರಿಸ್ತೀವಿ. ಸಗಣಿಗೆ, ಗೋ ಅರ್ಕಕ್ಕೆ, ಗೋಮೂತ್ರಕ್ಕೆ ಎಂತ ವ್ಯಾಲ್ಯೂ ಇದೆ, ಅದೊಂದು ಸೇಕ್ರೆಡ್ ವಸ್ತು. ಅದನ್ನ ಉಪಯೋಗಿಸ್ಕೊಂಡು ಮನ ಶುದ್ಧಿ ಮಾಡ್ತೀವಿ. ಶುಭ ಕಾರ್ಯಗಳಲ್ಲಿ, ಸನಾತನ ಧರ್ಮದಲ್ಲಿ ಶುಭ ಕಾರ್ಯಗಳಲ್ಲಿ ನಾವು ಸಗಣಿಯನ್ನ, ಗೋ ಅರ್ಕವನ್ನ ಉಪಯೋಗಿಸ್ತೀವಿ ತಾನೆ. ಅಂತ ಶ್ರೇಷ್ಠ ಸ್ಥಾನದಲ್ಲಿ ವಾಸವಾಗಿರುವಂತ ಮಹಾಲಕ್ಷ್ಮಿಯನ್ನ ಮನುಷ್ಯರ ಡ್ಯಾಶಿಗೆ ಹೋಲಿಸುವಂತದ್ದು, ಅಥವಾ ಅಲ್ಲಿ ವಾಸವಾಗಿದ್ದಾಳೆ ತಾಯಿ ಅಂತ ಹೇಳಿ ನಂಬರ್ ಅಂದ್ರೆ ನಾನಂದ್ರೆ ನಂಬರ್ ಅಂತ ಹೇಳ್ಕೊಂಡು ಹೆಸರಾಂತ ಶೋ ಅಲ್ಲಿ ನೀವು ಒಂದು
ಹಾ, ನಂಬರಿಗೆ ಸಂಬಂಧಪಟ್ಟಂತ ಟಾಸ್ಕ್ ಅಲ್ಲಿ ಸೋತೋದ್ರಿ ನೀವು ಹೇಳ್ತೀರಿ ನಾನು ನೆಗೆಟಿವ್ ಅನ್ನ ಪಾಸಿಟಿವ್ ಮಾಡ್ಕೊಂಡು ಅದನ್ನೇ ರೋಡ್ ಮಾಡ್ಕೊಂಡು ನನ್ನನ್ನ ಫಾಲೋ ಮಾಡ್ತಾ ಇರೋ ಜನರ ಮೇಲೆ ಅಥವಾ ಜನರ ಮೇಲೆ ಲೈಟ್ ಬಿಡಕ್ಕೆ ನಂಗೆ ಗೊತ್ತಿದೆ ಅಂತ. ಇದು ನಂಗೆ ಹೆಂಗೆ ಕೇಳಿಸುತ್ತೆ ಅಂದ್ರೆ ನಾವ್ ಹೇಳ್ತೀವಲ್ಲ ಆಟೋಗೆ ಮೆಟ್ಲ ಸೂರ್ಯಂಗೆ ಟಾರ್ಚ ಅಂತ. ಇದಾತರ ಒಂಥರ ಜನರನ್ನ ಮಂಗ ಮಾಡುದಂತ ನನ್ಗೆ ಅನಿಸಿದ್ದು. ಇದ್ರ ಜೊತೆಗೆ ನಾನು ನಮ್ಮ ಹೆಣ್ಣು ಮಕ್ಳ ಹತ್ರ ಕೇಳ್ತೀನಿ. ಈಗ ನಾನೇ ಒಂದು ಹೆಣ್ಣು, ನನ್ನನ್ನೇ ಯಾರೋ ಹೀಗೆ ಅವಹೇಳನ ಮಾಡಿದ್ರು, ಅವಾಗ ನಾನೊಂದು ಮಹಿಳಾ ಸಮಾಜಕ್ಕೆ ಅಪ್ರೋಚ್ ಮಾಡ್ತೀನಿ. ನಾನೊಂದು ಹೆಣ್ಣಾಗಿ ನನ್ಗೆ ಹೀಗೆ ಇವರು ಇಂಥವ್ರು ಯಾರೋ ಒಬ್ರು ಮಾತಾಡ್ತಾ ಇದ್ದಾರೆ ಪರ್ಸನ್ ಎಕ್ಸ್ ಅಂದಾಗ ನೀವೆಲ್ಲ ನಂಗೋಸ್ಕರ ಸ್ಟ್ಯಾಂಡ್ ತಗೊಳ್ತೀರಲ್ವಾ? ಹಾಗಿದ್ರೆ ತಾಯಿ ಮಹಾಲಕ್ಷ್ಮಿಯನ್ನ ಎಲ್ಲರ ಮನೆಯ ಹೆಣ್ಣು ಮಕ್ಕಳು ತಾಯಿ ಮಹಾಲಕ್ಷ್ಮಿ ಅಂತ ಕನ್ಸಿಡರ್ ಮಾಡುವಾಗ ಆ ತಾಯಿ ಮಹಾಲಕ್ಷ್ಮಿ ವಾಸಸ್ಥಾನದ ಬಗ್ಗೆ ಈ ತರ ಒಂದು ಅವರ ಡ್ಯಾಶ್ ಅಲ್ಲಿ ನಿಮ್ಮ ಡ್ಯಾಶ್ ಅಲ್ಲಿ ನಮ್ಮ ಡ್ಯಾಶ್ ಅಲ್ಲಿ ಇದಾರೆ ಅಂತ ಹೇಳುದು ಅವಹೇಳನಕಾರಿ ಸ್ಟೇಟ್ಮೆಂಟ್ ಅಂತ ನಮ್ಗೆ ಅನ್ನಿಸುದು. ಒಟ್ನಲ್ಲಿ ಏನು ಅಂದ್ರೆ ಗುರುಜಿ, ನಮ್ಮ ಪೂರ್ವಿಕರು ನಮ್ಗೆ ಹೇಳ್ಕೊಟ್ಟಿರೋದು, ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರೋದು ಏನು ಅಂತಂದ್ರೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳುದು. ನೀವ್ ಹೇಳ್ದಾಗೆ ಅದೇನೋ ಡ್ಯಾಶ್ ವಸತೆ ಲಕ್ಷ್ಮಿ ಅಂತ ಎಲ್ಲೂ ಉಲ್ಲೇಖ ಆಗ್ಲಿಲ್ವಲ್ಲ. ಬಟ್ ಎಂಡ್ ಆಫ್ ದಿ ಡೇ ನನ್ನ ಕ್ವೆಶನ್ ಏನು ಅಂತ ಅಂದ್ರೆ, ನಾವು ಗೋರಕ್ಷಕ ಸೇನೆಯವರು ನಿಮ್ಮ ಹತ್ರ ಒಂದು ಕ್ಷಮೆ ಕೇಳಿ ಅಂತಷ್ಟೇ ಕೇಳಿದ್ದು. ನಮ್ಗೆ ಥ್ರೂ ಪ್ರಾಪರ್ ಚಾನಲ್ಲು ನೀವು ಯಾವುದೇ ಸೋಷಿಯಲ್ ಮೀಡಿಯಾನು ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನ ಉಪಯೋಗಿಸಬಾರ್ದು ಅಥವಾ ನಿಮ್ಮದೇ ಆದಂತಹ ಯಾವುದೋ ಒಂದು ಚಾನಲ್ ಅನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಮನವಿ ಸಲ್ಲಿಕೆ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿದೆ. ಅದು ಬಿಡಿ, ಹಾಗಂತ ನೀವು ಕಲೆಕ್ಷನ್ ಕಾಸಿಗೆ ಕೈಯೊಡ್ಡಿ ನಿಲ್ತಾರೆ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಅಂತ ದಯವಿಟ್ಟು ಹೇಳ್ಬೇಡಿ. ಯಾಕೆ ಅಂದ್ರೆ ಸ್ವಲ್ಪ ಖಾರವಾಗಿ ಹೇಳ್ಬೇಕು ಅಂತ ಅಂದ್ರೆ ನಿಮ್ ಮುಂದೆ ಕೈ ಚಾಚಿ ನಿಲ್ಲುವಂತ ಪರಿಸ್ಥಿತಿ ಆ ಮಹಾಲಕ್ಷ್ಮಿ ತಂದು ಒಡ್ಲಿಲ್ಲ ನಮಗೆ. ಒಂದು ಕ್ಷಮೆ ಕೇಳೋದ್ರಿಂದ ಆರ್ಯವರ್ಧನ್ ಗುರೂಜಿ ಅವರೇ, ನಾವು ಚಿಕ್ಕವರಾಗಲ್ಲ ದೊಡ್ಡವರಾಗ್ತೀವಿ ಅನ್ನೋದು ನಮ್ಮ ಹಿರಿಕರು ನಮಗೆ ಹೇಳ್ಕೊಟ್ಟಿರುವಂತದ್ದು. ಸೊ ಮಾತೆ ಮಹಾಲಕ್ಷ್ಮಿಯ ವಾಸಸ್ಥಾನದ ಬಗ್ಗೆ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿರುವುದು, ಅದರ ಬಗ್ಗೆ ಪ್ರಶ್ನೆ ಮೂಡಿದಾಗ ಹಲವಾರು ಹೆಸರಾಂತ ಕನ್ನಡದ ಹೀರೋಗಳನ್ನ ಅವರ ಹೆಸರುಗಳನ್ನ ತಗೊಂಡು ನೀವು ಮಾತಾಡುದು, ಅದು ಎಸ್ಕೇಪಿಸಮ್ ಅಂತ ಅನ್ಸುತ್ತೆ ನನಗೆ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಆರ್ಯವರ್ಧನ್ ಗುರೂಜಿ ಅವರೇ ನನ್ನ ಫಾಲೋವರ್ಸ್ ನನ್ಗಿದ್ದಾರೆ, ನಾನು ಅವ್ರ ಮೇಲೆ ಲೈಟ್ ಹಾಕ್ತೀನಿ ಅಂತ ಅನ್ಕೊಂಡು ನೀವು ದಾರಿ ದೀಪವಾಗ್ತಿರೋ ಅವರಿಗೆ ಅಥವಾ ದಾರಿ ತಪ್ಪಿಸ್ತಾ ಇದ್ದೀರೋ ಅನ್ನೋದು ನಮ್ಗೊಂದು ತಿಳಿತಾ ಇಲ್ಲ. ಎನಿವೆ, ನಮಸ್ಕಾರ. ಹರೇ ಕೃಷ್ಣ.